ನಮಸ್ಕಾರ ವೀಕ್ಷಕರೇ. ಒಂದಿನ ನಮ್ಗೆ ಒದಗಿಸ್ಕೊಟ್ಟಿದ್ದಾನೆ. ಹೋಪ್ ಚಾನೆಲ್ ಕನ್ನಡ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಯೇಸುವಿನ ಸುಮಧುರವಾದ ನಾಮದಲ್ಲಿ ಸ್ವಾಗತಿಸುತ್ತೇನೆ. ದ ವಿಕ್ಟರೀಸ್ ಒನ್ ಈ ಒಂದು ಶೀರ್ಷಿಕೆಯ ಬಗ್ಗೆ ನಾವು ಕಲಿತಾ ಇದ್ದೇವೆ. ಇಂದಿನ ದಿನದಲ್ಲಿ ನಾವು ದಾನಿಯೇಲನು ಸಿಂಹದ ಗವಿಯಲ್ಲಿ ಇದ್ದಾಗ ಪ್ರಾರ್ಥನೆ ಮುಖಾಂತರ ಜಯಗೊಳಿಸಿದ ಒಂದು ಅಂಶದ ಬಗ್ಗೆ ನಾವು ಕಲಿಯುವಂತರಾಗಿದ್ದೇವೆ. ಪ್ರಾರ್ಥನೆ ಮುಖಾಂತರ ವಾಕ್ಯಕ್ಕೆ ತೆರಳುವ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಾಮಕ್ಕೆ ಸ್ತುತಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲಿ ಒಂದು ಆಶೀರ್ವದಿಸು ಮುಟ್ಟು ತಂದೆ. ನಮ್ಮ ಜೊತೆ ನೀನು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ನಿನ್ನ ಪರಿಶುದ್ಧ ಆತ್ಮನ ಒಂದು ಸಹಾಯದಿಂದ ನಮ್ಮ ಒಂದು ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ನಮ್ಮ ಜೀವನದಲ್ಲಿ ನೀನು ಮಾರ್ಪಾಡು ತರಬೇಕಾಗಿ, ವಾಕ್ಯದ ಮುಖಾಂತರ ನಾವು ಬದಲಾಯಿಸಿಕೊಳ್ಳುವ ಹಾಗೆ ನೀನೇ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಬರುತ್ತೆ ನಮ್ಮ ಮೈಂಡಲ್ಲಿ. ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಅನಾರೋಗ್ಯಕ್ಕೆ ತುತ್ತಾದಾಗ, ಹಾಸ್ಪಿಟ್ಲಲ್ಲಿ ನಾವು ಇದ್ದಾಗ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ನನಗೆ ಒಂದು ಕಷ್ಟ ಬರ್ತಾ ಇದೆ, ಯಾಕೆ ನಾನು ಏನು ಮಾಡಬೇಕು ಅಂತ ಹೇಳಿ ನಮಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಆಗ ನಮ್ಮ ಉತ್ತರ ಏನಾಗಿರಬೇಕು? ದೇವರಲ್ಲಿ ನಂಬಿಕೆ, ಭರವಸೆ ಇಡಬೇಕು, ಹಾಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ಪ್ರಾರ್ಥನೆ ಮಾಡಬೇಕು ಎಂಬುದು ನಾವು ಮರೆಯಲಾರದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ನಾವು ಒಂದು ಪ್ರಾರ್ಥನೆ ಮುಖಾಂತರ ತುಂಬ ಜಯವನ್ನು ಗಳಿಸ್ಬೋದು, ಹಾಗೆ ನಂಬಿಕೆಯೂ ಸಹ ಅದರಲ್ಲಿರಬೇಕಾಗಿದೆ. ಒಂದು ಕತೆ ಹೇಳ್ತೇನೆ. ಒಂದಾನೊಂದು ಊರಿನಲ್ಲಿ ಒಂದು ಮನೆಯಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಮನೆಯೆಲ್ಲ ಬೆಂಕಿಯಿಂದ ಇದ್ದ ಪಕ್ಷದಲ್ಲಿ ಆ ಒಂದು ಮನೆಯಲ್ಲಿ ಓನ್ಲಿ ಒಂದು ಸಣ್ಣ ಹುಡುಗ ಇರ್ತಾನೆ. ಆ ಹುಡುಗ ಮೇಲೆ ಹೋಗಿ ಕಿಟಕಿ ಹತ್ರ ನಿಂದಿರ್ತಾನೆ. ಮನೆಯೆಲ್ಲ ಬೆಂಕಿಯಿಂದ ತುಂಬಿದೆ, ಎಲ್ಲ ಭಯದಿಂದ ಇದ್ದಾರೆ. ಎಲ್ಲರೂ ಮನೆಯಲ್ಲೆಲ್ಲ ಸುತ್ತಕೊಂಡು ಇದ್ದಾರೆ. ಮನೆ ಸುತ್ತ ಜನರೆಲ್ಲ, ಮಗು ಕೆಳಗೆ ಬಾ, ಯಾಕೆ ಅಷ್ಟು ಧೈರ್ಯವಾಗಿದ್ದೀಯಾ, ಕೆಳಗಡೆ ಬಾ ಅಂತಂದಾಗ ಆ ಹುಡುಗ ಹೇಳ್ತಾನೆ, ನನಗೆ ಭಯವಿಲ್ಲ, ಯಾಕಂದರೆ ನಾನು ಇಲ್ಲಿಂದ ಜಂಪ್ ಮಾಡಿದಾಗ ನನ್ನ ತಂದೆ ಇದ್ದಾನೆ ಅಲ್ಲಿ, அந்த ತಂದೆ ನನ್ನನ್ನು ರಕ್ಷಿಸ್ತಾನೆ ಅಂತೇಳಿ. ಸೊ ಇದೇ ರೀತಿಯಾಗಿ ದಾನಿಯೇಲನು ಸಹ ನಂಬಿಕೆ ಇಟ್ಟಿದ್ನು ದೇವರಲ್ಲಿ. ದಾನಿಯೇಲನು ಸಿಂಹದ ಗವಿಯಲ್ಲಿ ಇದ್ದಾಗ ನನಗೆ ಏನೂ ಆಗುವುದಿಲ್ಲ, ಯಾಕಂದರೆ ನನ್ನ ಪಕ್ಷದಲ್ಲಿ ದೇವರಿದ್ದಾರೆ, ದೇವರು ನನ್ನನ್ನು ಕಾಪಾಡ್ತಾನೆ ಅಂಥೇಳಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ನು. ಒಂದು ದಾನಿಯೇಲನ ಒಂದು ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆಯ ಬಗ್ಗೆ ನಾವು ಮೆಲುಕು ಹಾಕೋಣ. ನಾವೆಲ್ಲರೂ ಸತ್ಯವೇದವನ್ನು ಇಟ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀರಂತ ನಾನು ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಒಂದು ಸತ್ಯವೇದಗಳನ್ನು ನಾವು ನೋಡಬೇಕಾದ್ರೆ ದಾನಿಯೇಲ 6ನೇ ಅಧ್ಯಾಯ 10ನೇ ವಚನ ನಾನು ಓದ್ತಾ ಇದ್ದೇನೆ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಇಲ್ಲಿ ನಾವು ನೋಡ್ತೇವೆ, ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ. ಎಷ್ಟೇ ಒಂದು ಬ್ಯುಸಿ ಶೆಡ್ಯೂಲ್ ಇದ್ರೂ ಸಹ ದಾನಿಯೇಲನು ಯಥಾಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು ಅಂಥೇಳಿ ಇಲ್ಲಿ ನಾವು ನೋಡ್ತೇವೆ. ಯಥಾಪ್ರಕಾರ ಅಂದರೆ ಡೈಲಿ ಕನ್ಸಿಸ್ಟೆನ್ಸಿಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ದಾನಿಯೇಲನಿಗೆ ಒಂದು ಪ್ರಾಬ್ಲಮ್ ಬಂತು. ಯಾವ ಒಂದು ಪ್ರಾಬ್ಲಮ್ ಅಂದರೆ ನಾವು ನೋಡೋಣ. ದಾನಿಯೇಲನ ಒಂದು ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ರಿಂದ 7ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ
ದಾನಿಯೇಲನು ಪರಮಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆಂದು ಎಣಿಸ್ಕೊಂಡಿದ್ದು. ಇಲ್ಲಿ ನಾವು ನೋಡಬೇಕಾದ್ರೆ ದಾನಿಯೇಲನು ಎಲ್ಲ ಬೇರೆ ಅಧಿಕಾರಿಗಳಿಗಿಂತಲೂ ಉನ್ನತನಾಗಿದ್ನು, ಸಮರ್ಥನಾಗಿದ್ನು. ದೇವರು ಕೊಟ್ಟಿರುವಂಥ ಒಂದು ಟ್ಯಾಲೆಂಟಿಂದ ದಾನಿಯೇಲನು ಒಂದು ಉನ್ನತ ಪದವಿಯಲ್ಲಿದ್ದು, ಇಂದಿನ ದಿನದಲ್ಲಿ ದೇವರು ಕೊಟ್ಟಿರುವಂಥ ಟ್ಯಾಲೆಂಟಿಂದ ನೀವು ಸಹ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರ. ವೀಕ್ಷಿಸುತ್ತಿರುವ ತಾವೆಲ್ಲರೂ ದೇವರನ್ನು ಒಂದು ಕೃಪೆಯಿಂದ, ದೇವರೊಂದು ಮಹಿಮೆಯಿಂದ ನೀವು ನಿಮ್ಮ ಕೆಲಸಗಳಲ್ಲಿ ಒಂದು ಉನ್ನತ ಸ್ಥಾನಗಳಲ್ಲಿದ್ದೀರ. ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈಗ ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕ್ತಿದ್ದರು. ಇಲ್ಲಿ ನಾವು ನೋಡ್ತೇವೆ, ರಾಜನು ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಕೊಡಲು ಉದ್ದೇಶಿಸಿದ್ನು. ಆಗ ತನ್ನ ಜೊತೆ ಇದ್ದಂಥ ಬೇರೆ ಅಧಿಕಾರಿಗಳು ತನ್ನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ರು. ಇಂದಿನ ದಿನಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ತುಂಬ ಜನ ನಿಮ್ಮ ಮೇಲೆ ದೂರು ಹೊರಿಸ್ತಿರ್ಬೋದು. ನೀನು ಸಬ್ಬತ್ ದಿನದಲ್ಲಿ ದೇವರ ಒಂದು ವಾಕ್ಯಕ್ಕೆ ಕೈಗೊಂಡು ನೀನು ಸಭೆಗೆ ಹೋಗ್ತಾ ಇದೀಯಾ, ನೀನು ಈ ಒಂದು ಪ್ರಮೋಷನ್ ತಗೊಳಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂಥೇಳಿ ನಿನ್ನನ್ನು ತುಂಬ ಜನ ತಪ್ಪು ಹೊರಿಸೋದಕ್ಕೆ ನೋಡ್ತಾ ಇರ್ಬೋದು. ವೀಕ್ಷಿಸ್ತಿರೋ ಪ್ರಿಯರೇ, ನೀವೆಲ್ಲರೂ ದೇವರ ಒಂದು ಕೃಪೆಯಿಂದ ಒಳ್ಳೆಯ ಸ್ಥಾನದಲ್ಲಿದ್ದಾಗ ನಿಮ್ಮನ್ನು ಬೇರೆ ಜನಾಂಗದವರೆಲ್ಲ ನಿಮ್ಮನ್ನು ದೂಷಿಸ್ತಾ ಇರ್ಬೋದು. ಆದರೆ ದೇವರೊಂದು ಆಶೀರ್ವಾದದಿಂದ ನೀವು ದೇವರಿಗೆ ಮಹಿಮೆ ಪಡಿಸಬೇಕಾಗಿದೆ. ಅಂಥ ಕಷ್ಟದ ಸಮಯದಲ್ಲಿ ಸಹ ನೀವು ದೇವರಿಗಾಗಿ ನಿಲ್ಲಬೇಕಾಗಿದೆ. ಅವ್ರಿಗೋಸ್ಕರ ನೀವು ನಿಮ್ಮ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವ ಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯುವುದು ಎಂದು ಅಂದುಕೊಂಡ್ರಂತೆ. ಅಲ್ಲಿರುವಂಥ ಜನಾಂಗಗಳು ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ರು ಅಂದರೆ ಯಾವೊಂದು ಕಾರಣನೂ ಅವ್ರಿಗೆ ಸಿಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇವರೆಲ್ಲ ಒಂದು ಪ್ರಯತ್ನ ಮಾಡಿದರೆ ಏನಂದರೆ, ನೀವು ದೇವರ ಒಂದು ವಿಚಾರದಲ್ಲಿ ಮಾತ್ರ ಇವ್ರ ಮೇಲೆ ತಪ್ಪು ಹೊರಿಸೋಕ್ಕಾಗುತ್ತೆ, ಯಾಕಂದರೆ ಅವನು ಎಲ್ಲದರಲ್ಲಿ ಕರೆಕ್ಟ್ ಆಗಿದ್ನು ಅಂತೇಳಿ. ಇಂದು ನಿನ್ನ ಜೀವನದಲ್ಲಿ ಸಹ ಅದೇ ರೀತಿಯಾಗಿ ಕಷ್ಟ ಸಂಕಟಗಳು ಬರ್ತಾ ಇರ್ಬೋದು. ನೀನು ಎಲ್ಲ ಒಂದು ವಿಚಾರಗಳಲ್ಲಿ ಕರೆಕ್ಟ್ ಆಗಿರ್ಬೋದು. ದೇವರ ಒಂದು ವಿಚಾರಕ್ಕೆ ಬಂದಾಗ ನಿನ್ನನ್ನು ತಪ್ಪು ಹೊರಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ಬೋದು. ನಿನ್ನ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕರೆಕ್ಟ್ ಕೆಲಸವನ್ನು ಎಲ್ಲ ಕರೆಕ್ಟಾಗಿ ಮುಗಿಸಿ ಕೊಡ್ತಾ ಇದೆಯಾ, ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಆ ದಿನದಲ್ಲೇ ನೀನು ಮುಗಿಸ್ತಾ ಇದೆಯಾ. ಆದರೆ ದೇವರ ಒಂದು ವಿಚಾರದಲ್ಲಿ ಬಂದಾಗ ನಿನ್ನನ್ನು ಹಿಂಸೆ ಪಡಿಸ್ತಿರ್ಬೋದು. ದೇವರ ಒಂದು ವಿಚಾರದಲ್ಲಿ ನಿನಗೆ ಸಬ್ಬತ್ ದಿನದಲ್ಲಿ ರಜೆ ಕೊಡಲಾರದೆ ಇರ್ತಾ ಇರ್ಬೋದು. ದೇವರ ಒಂದು ವಿಚಾರ ತಂದು ನಿನ್ನನ್ನು ಹಿಂಸೆ ಪಡಿಸ್ತಾ ಇರ್ಬೋದು. ಅಂಥ ಒಂದು ಸಮಯದಲ್ಲಿ ನಿನ್ನ ನಂಬಿಕೆಯನ್ನು ನೀನು ಕಳೆದುಕೊಳ್ಳೋ ಹೋಗಬಾರ್ದು ಪ್ರಿಯರೇ. ಆಗ ಹೀಗೆ ಆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೆಷನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹದ ಗವಿಗಳಲ್ಲಿ ಹಾಕಲ್ಪಡಬೇಕು ಎಂಬ ಒಂದು ಆಲೋಚನೆಯನ್ನು ಅವರು ತರ್ತಾರೆ. ಬೇರೆ ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಒಂದು ಕಾರ್ಯಗಳು ಸಫಲವಾಗಿ ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ತರ್ತಾ ಇರ್ಬೋದು. ಎಲ್ಲ ಕ್ಷೇಮವಾಗಿ ಹೋಗ್ತಾ ಇದೆ, ಎಲ್ಲ ಒಂದು ಜೀವನ, ಎಲ್ಲ ಕಾರ್ಯಗಳು ಸಫಲವಾಗಿ ಹೋಗ್ತಾ ಇದೆ. ನೀವು ದೇವರ ಜೊತೆ ಚೆನ್ನಾಗಿದ್ದೀರಾ, ಚರ್ಚಿಗೆ ಹೋಗ್ತಾ ಇದ್ದೀರಾ. ಆದರೆ
ಯಾರೋ ಒಬ್ರು ಬರ್ತಾರೆ, ನಿಮ್ಮನ್ನು ತಪ್ಪು ಅದರಲ್ಲಿ ಹಾಕ್ತಾ ಇದ್ದಾರೆ. ಅದೇ ಈ ಒಂದು ದೇವರ ಒಂದು ದಾನಿಯೇಲನ ಒಂದು ಜೀವನದಲ್ಲಿ ನಡೆದಿರೋದು. ಅವನೆಲ್ಲದರಲ್ಲಿ ಕರೆಕ್ಟ್ ಆಗಿದ್ನು, ಎಲ್ಲ ಒಂದು ಪ್ರೋಗ್ರಾಮ್ಗಳಲ್ಲಿ ಕರೆಕ್ಟ್ ಆಗಿದ್ನು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕರೆಕ್ಟ್ ಆಗಿದ್ನು. ಆದರೆ ದೇವ್ರ ವಿಷಯ ತಂದು ಅವನ್ನ ತಪ್ಪು ಹೊರಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ನೀನು ಸಹ ನಿನ್ನ ಮನೆಯಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರ್ಬೋದು, ಯಾವ ಒಂದು ಮೈನಸ್ ಪಾಯಿಂಟ್ಸ್ ನಿನ್ನಲ್ಲಿ ಇರಲಾರ್ದೇ ಇರ್ಬೋದು, ಬ್ಲ್ಯಾಕ್ ಮಾರ್ಕ್ ನಿನ್ನಲ್ಲಿ ಇರಲಾರ್ದೇ ಇರ್ಬೋದು. ಆದರೆ ದೇವರ ಒಂದು ವಿಷಯದಲ್ಲಿ ನಿನ್ನನ್ನು ಹಿಂಸಿಸ್ತಾರೆ. ಅದಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಿಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆಗೆ ತಿರುಗಿಸಿ, ಮತ್ತಾಯನು ಬರೆದ ಒಂದು ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಅಂತೇಳಿ. ಬೇರೆ ಇಲ್ಲಿ ದಾನಿಯೇಲನ ಜೀವನದಲ್ಲಿ ಸಹ ಅದೇ ರೀತಿಯಾಗಿ ಆಯಿತು. ಅವನ ಮೇಲೆ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ದೇವರ ಒಂದು ಹೆಸರೇ ಮೇಲೆ. ಆದರೆ ಅವನ ನಂಬಿಕೆಯನ್ನು ಹೋಗಲಾಡಿಸಲಿಲ್ಲ. ಇಲ್ಲಿ ಹೇಳ್ತಾ ಇದೆ, ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರಂತೆ. ದೇವರ ಒಂದು ಹೆಸರು ಹೇಳಿ ನಿಮ್ಮನ್ನು ಹಿಂಸೆ ಮಾಡಿದರೆ ನೀವು ಧನ್ಯರು. ಸಂತೋಷಿಸಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದಂತೆ. ದೇವರಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಸ್ಥಳದಲ್ಲಿ ನೀನಿದೆಯಾ, ನಿನ್ನನ್ನು ಹಿಂಸೆ ಮಾಡ್ತಾ ಇರ್ಬೋದು, ನಿನ್ನ ಸ್ಥಳಗಳಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಮನೆಗಳಲ್ಲಿ ನಿನ್ನ ದೇವರ ಹೆಸರು ಹೇಳಿ ನಿನ್ನನ್ನು ಹಿಂಸೆ ಮಾಡ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಉಲ್ಲಾಸ ಪಡಿರಿ, ಸಂತೋಷಿಸಿರಿ ಅಂತೇಳಿ. ಬೇರೆ ದೇವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ, ನಾವು ಕೊನೆ ಕಾಲದ ಕೊನೆಯ ಒಂದು ಗಳಿಗೆಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಒಂದು ಸಮಯಗಳಲ್ಲಿ ನಾವು ಇಂಥ ಹಿಂಸೆಗಳನ್ನು ಅಧಿಕವಾಗಿ ಎದುರಿಸುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯು ಕಡಿಮೆ ಆಗಲೇಬಾರ್ದು ಪ್ರಿಯರೇ. ಯಾಕಂದರೆ ದೇವರು ಅತಿ ಬೇಗನೆ ಬರಲಿದ್ದಾರೆ. 30 ದಿನಗಳವರೆಗೆ ಯಾವೊಂದು ದೇವರ ಹೆಸರು ತೆಗೆದುಕೊಳ್ಳಬಾರ್ದು, ಒಂದು ರಾಜನ ಹೆಸರು ಬಿಟ್ಟು ಯಾರ ಒಂದು ಹೆಸರನ್ನು ತೆಗೆದುಕೊಳ್ಳಬಾರ್ದು ಅಂತ ಹೇಳಿದಾಗ ರಾಜನು ಅದಕ್ಕೆ ಅಂಗೀಕಾರ ಮಾಡ್ತಾನೆ, ಆ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ ಪ್ರಿಯರೇ. ಅಂಥ ಒಂದು ಸಂದರ್ಭದಲ್ಲಿ ನಾನಲ್ಲಿ ಹೋಗಿ ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾನೆ. ಭಯಪಡಲಿಲ್ಲ ಪ್ರಿಯರೇ ದಾನಿಯೇಲನು, ಯಾರಿಗೂ ಭಯಪಡಲಿಲ್ಲ. ಆಯಿತು, ಅವರು ನನ್ನನ್ನು ಸಿಂಹದ ಗವಿಯಲ್ಲಿ ಹಾಕಲಿ, ನಾನು ಭಯಪಡೋದಿಲ್ಲ, ನಾನು ನನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ಇದನ್ನು ತಗೊಂಡಿದ್ದು. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ನಿಮ್ಮ ಸತ್ಯವೇದಗಳನ್ನ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಬೇರೆ ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಯಾವುದರ ಬಗ್ಗೆ ಚಿಂತೆ ಮಾಡಲಿಲ್ಲ. ಏನಾಗುತ್ತೆ ಆಗಲಿ, ನಾನು ಧೈರ್ಯವಾಗಿರ್ತೇನೆ ಅಂಥೇಳಿ ದೃಢವಾಗಿ ನಿಂತನು. ಅಂಥ ಒಂದು ದೃಢವಾದ ನಿರ್ಧಾರ ನಿನ್ನಲ್ಲಿದೆಯಾ? ದೇವರು ನಿನಗೆ ಹೇಳ್ತಾ ಇದ್ದಾನೆ, ಎಷ್ಟು ಕಷ್ಟ ಬಂದರೂ ನೀನು ದೇವ್ರಿಗಾಗಿ ನಿಲ್ತೀಯ, ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀಯ ಅಂತೇಳಿ. ದಾನಿಯೇಲನು ಆ ಒಂದು ಕಷ್ಟದ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ನು. ಅವತ್ತಿನ ದಿನ ಮಾತ್ರ ಮಾಡಲಿಲ್ಲ, ಯಥಾ ಪ್ರಕಾರವಾಗಿ ಮಾಡ್ತಾಯಿದ್ರು. ನೀನು ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದೀಯಾ ಅಥವಾ ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ದಾನಿಯೇಲನ ರೀತಿಯಾಗಿ ನೀನು ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ಬೇರೆ ದೇವರು ನಮಗೆ ಹೇಳ್ತಾ ಇದ್ದಾನೆ, ಕಷ್ಟ ಬಂದಾಗಲ್ಲ ಪ್ರತಿದಿನ ದೇವ್ರನ್ನ ಸ್ತುತಿಸಬೇಕಾಗಿದೆ. ನಾವು ನಮ್ಮ ಒಂದು ಕೋಣೆಗಳಲ್ಲಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ಅದ್ಭುತಗಳನ್ನು ನಾವು ಕಾಣಬೇಕಾದ್ರೆ ನಾವು ಪ್ರಾರ್ಥನೆಗಳು ಮಾಡಬೇಕಾಗಿದೆ. ಪ್ರಿಯರೇ, ದಾನಿಯೇಲನು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದ, ಭಯಪಡಲಿಲ್ಲ. ಪ್ರಿಯರೇ, ನಾವು ಯಾಕೆ ಭಯಪಡ್ತಾ ಇದ್ದೀವಿ? ಯಾರೋ ಒಬ್ರಿಗೋಸ್ಕರ ನಾವು ಪ್ರಾರ್ಥನೆ ಯಾಕೆ ಬಿಡ್ತಾ ಇರ್ತೀವಿ? ಯಥಾ ಪ್ರಕಾರವಾಗಿ 3 ಆವರ್ತಿ ಮಾಡ್ತಾ ಇದ್ದು ಅದೇ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಜೀವಿತ ಎಲ್ಲಿದೆ?
ಯಥಾ ಪ್ರಕಾರವಾಗಿ 3 ಸಲ ಮಾಡ್ತಾ ಇದ್ನು ದಾವಿದನು. ನಾವು ಅಟ್ಲೀಸ್ಟ್ ದಿನಕ್ಕೆ 1 ಸಲ ಆದರೂ ಪ್ರಾರ್ಥನೆ ಮಾಡ್ತಾ ಇದ್ದೀವ? ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರಿಯರೇ. ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾನೆ, ದಾನಿಯೇಲನು ನನಗೋ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರಿಯರಾದ ಮಗನೇ, ಪ್ರಿಯರಾದ ಮಗಳೇ, ನೀನು ನನಗೋಸ್ಕರ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇದೀಯಾ? 5 ನಿಮಿಷ, 1 ನಿಮಿಷ, ಅಟ್ಲೀಸ್ಟ್ ನನ್ನನ್ನು ನೆನೆಸ್ಕೊತಾ ಇದೆಯಾ ಅಂತೇಳಿ ದೇವ್ರು ನಿನ್ನ ಕೇಳ್ತಾ ಇದ್ದಾನೆ. ನಾವು ಏನಂತ ಉತ್ತರ ಕೊಡಬೇಕು ಪ್ರಿಯರೇ? ನಾವು ದೇವರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು? ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಅಟ್ಲೀಸ್ಟ್ ಒಂದು ದಿನದಲ್ಲಿ ನಾವು ದೇವ್ರನ್ನ ನೆನೆಸ್ಕೊತಾ ಇದ್ದೀವ? ದೇವ ನಿನಗೆ ಸ್ತೋತ್ರ ಅಂತ ಆದರೂ ಹೇಳ್ತಾ ಇದ್ದೀವ? ದೇವರು ನಮಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ. ನೀವಿಗೆ ಉತ್ತರ ಕೊಡಿ. ಇಲ್ಲಿ ನಾವು ನೋಡ್ತೇವೆ, ನಂತರ ದಾನಿಯೇಲನ 6ನೇ ಅಧ್ಯಾಯದಲ್ಲಿ 16ರಿಂದ 18 ಅವನು ಪ್ರಾರ್ಥನೆ ಮಾಡಿದ್ದು ಗೊತ್ತಾದಾಗ ಅವ್ರನ್ನ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಭಯಪಡಲಿಲ್ಲ, ದಾನಿಯೇಲನು ಭಯಪಡಲಿಲ್ಲ. ಯಾಕಂದರೆ ನಾವು ನೋಡ್ತೇವೆ, ಏಷಾಯ, ನಿಮ್ಮ ಸತ್ಯವೇದಗಳನ್ನು ಏಷಾಯನ ಒಂದು ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ ಓದಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಇಂದಿನ ದಿನದಲ್ಲಿ ನಮಗೂ ಹೇಳ್ತಾ ಇದ್ದಾನೆ. ದಾನಿಯೇಲನು ಆ ಒಂದು ಸಿಂಹದ ಗವಿಯಲ್ಲಿದ್ದಾಗ ದೇವ್ರಿಗೋಸ್ಕರ ಒಂದು ನಿಂತಾಗ, ಅವ್ರನ್ನ ಸಿಂಹದ ಗವಿಯಲ್ಲಿದ್ದಾಗ ಭಯಪಡಲಿಲ್ಲ ಪ್ರಿಯರೇ. ಈ ದಿನ ನಮಗೂ ಹೇಳ್ತಾ ಇದ್ದಾನೆ, ನೀನು ಸಹ ಭಯಪಡಬೇಡ. ಯಾಕಂದರೆ ದೇವರು ಹೇಳ್ತಾ ಇದ್ದಾರೆ, ಕೀರ್ತನೆಗಳು 91ನೇ ಅಧ್ಯಾಯ 1-2 ವಚನಗಳಲ್ಲಿ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಅಂತೇಳಿ. ಹಾಗೆ ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ತಪ್ಪಿಸುವಂಥ ದೇವರಾಗಿದ್ದಾನೆ. ದೇವರು ನಾವು ನೋಡ್ತೇವೆ, ದಾನಿಯೇಲನ ಒಂದು ಪುಸ್ತಕದಲ್ಲಿ ಆ ಒಂದು ಸಿಂಹದ ಗವಿಯಲ್ಲಿ ಸಿಂಹದ ಬಾಯಿಯನ್ನು ಮುಚ್ಚಿಸಿದ ದೇವರು, ನಿನ್ನ ಜೀವನದಲ್ಲಿ ಸಿಂಹಗಳಂತಿರುವ ಒಂದು ಜನಾಂಗಗಳ ಬಾಯನ್ನು ಮುಚ್ಚಿಸೋದಕ್ಕೆ ಸಾಧ್ಯವಿಲ್ವಾ? ಎಲ್ಲವೂ ಸಾಧ್ಯ ಪ್ರಿಯರೇ. ದೇವರಿಂದ ಪ್ರತಿಯೊಂದು ಸಾಧ್ಯ. ಸಿಂಹಗಳಂತಿರುವ ನಿನ್ನ ಜೀವನದಲ್ಲಿರುವಂಥ ಜನಾಂಗಗಳ ಬಾಯನ್ನು ಮುಚ್ಚಲು ಸಾಧ್ಯ. ನಿನ್ನನ್ನು ಮೇಲಕ್ಕೆತ್ತಲಕ್ಕೂ ದೇವರಿಗೆ ಸಾಧ್ಯ ಪ್ರಿಯರೇ. ಇಲ್ಲಿ ರಾಜನು ಬೆಳಿಗ್ಗೆ ಬಂದಾಗ ಹೇಳ್ತಾನೆ, ದಾನಿಯೇಲನೇ, ನೀನು ಬದುಕೇ ಇದ್ದೀಯಾ? ಹೌದು, ಯಾಕೆಂದರೆ ನನ್ನ ದೇವರು ನನ್ನ ಕಾಪಾಡಿದ್ದಾನೆ, ಸಿಂಹದ ಬಾಯಿಗಳನ್ನು ಮುಚ್ಚಿದ್ದಾನೆ ಅಂತ ಹೇಳ್ತಾನೆ. ಇಂಥ ಒಂದು ಜೀವನ ನಮ್ಮಲ್ಲಿ ಇರಬೇಕಾಗಿದೆ ಪ್ರಿಯರೇ. ದಾನಿಯೇಲನು ಸಿಂಹದ ಗವಿಯಲ್ಲಿದ್ದಾಗ ರಕ್ಷಿಸದಂತೆ ದೇವರು ನಮ್ಮನ್ನು ಸಹ ರಕ್ಷಿಸುವವನಾಗಿದ್ದಾನೆ. ಆ ಒಂದು ಮಾತನ್ನು ಕೇಳಿ ರಾಜನು ಸಹ ಬದಲಾವಣೆ ಆಗ್ತಾನೆ ಪ್ರಿಯರೇ. ಯಾವ ಒಂದು ಇನ್ಫ್ಲುಯೆನ್ಸ್ ನೀನು ತರ್ತಾ ಇದೆಯಾ? ನಿನ್ನ ಮುಖಾಂತರ ಯಾರು ಚೇಂಜ್ ಆಗ್ತಾ ಇದ್ದಾರೆ? ನಿನ್ನ ಒಂದು ಬಿಹೇವಿಯರ್, ನಿನ್ನ ಒಂದು ಜೀವನ ಶೈಲಿಯು ಇನ್ನೊಬ್ಬರನ್ನ ಬದಲಾವಣೆ ಮಾಡಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನ ಮುಖಾಂತರ ಆ ಒಂದು ರಾಜನ ಚೇಂಜ್ ಆದ್ದು. ಇಂದು ನಮ್ಮ ಮುಖಾಂತರ ಯಾರು ಚೇಂಜ್ ಆಗ್ತಾ ಇದ್ದಾರೆ? ವೀಕ್ಷಿಸುತ್ತಿರುವ ನಿನ್ನ ಮುಖಾಂತರ ಯಾರು ಚೇಂಜ್ ಆಗಿದ್ದಾರೆ? ನಿನ್ನ ಪ್ರಾರ್ಥನೆಯು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಇಂದಿನ ದಿನಗಳಲ್ಲಿ ನಾವು ನೋಡ್ತೇವೆ, ಯಾರು ನಿನ್ನ ಸಿಂಹಗಳು? ಎಲ್ಲ ಸಿಂಹಗಳ ಬಾಯಿಗಳನ್ನು ಮುಚ್ಚಿಸಲು ದೇವರು ಶಕ್ತನಾಗಿದ್ದಾನೆ. ಭಯದ ಸಿಂಹಗಳು, ಆರೋಗ್ಯ ಸಮಸ್ಯೆ, ಸಂಕಟದಲ್ಲಿ ಇದೆಯಾ? ಅವೆಲ್ಲ ನಿವಾರಣೆ ಮಾಡಲು ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಪ್ರತಿದಿನ ಮೂರಾವರ್ತಿ ಪ್ರಾರ್ಥನೆ ಮಾಡಿ ಎಂದು ದೇವರು ನಮಗೆ ಹೇಳ್ತಾ ಇದ್ದಾರೆ. ಬದಲಾವಣೆ ಆಗದಂಥ ಒಂದು ಜೀವನ, ಯಾರಿಗೋಸ್ಕರವೋ ನಮ್ಮ ಬದಲಾವಣೆಯ ಜೀವನ ಅವ್ರಿಗೆ ಬೇಕಾಗಿಲ್ಲ. ನಮ್ಮ ಜೀವನವು
ಬದಲಾಗದೇ ಇರಬೇಕಾಗಿದೆ. ಯಾರೋ ಒಬ್ಬರಿಗೋಸ್ಕರ ನಾನು ಬದಲಾಗ್ತೀನಿ ಅಲ್ಲ, ದೇವರಿಗೋಸ್ಕರ ನೀನು ನಿನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬಾರ್ದು. ದೇವರಿಗೋಸ್ಕರ ನೀನು ನಿನ್ನ ಜೀವನವನ್ನು ಇರಬೇಕಾಗಿದೆ. ಯಾರೋ ಒಬ್ರಿಗೋಸ್ಕರ ಚೇಂಜ್ ಮಾಡ್ಕೊಳ್ಬಾರ್ದು ಪ್ರಿಯರೇ. ಇಂದಿನ ದಿನ ದೇವರು ಹೇಳ್ತಾ ಇದ್ದಾರೆ, ಕಷ್ಟದಲ್ಲಿಯೂ ನಮ್ಮ ನಂಬಿಕೆಯು ಸ್ಥಿರವಾಗಿರಬೇಕು. ಯಥಾ ಪ್ರಕಾರವಾಗಿ ನಾವು ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಬೇಕಾಗಿದೆ. ಯಥಾ ಪ್ರಕಾರವಾಗಿ ನಮ್ಮ ಒಂದು ಜೀವನ ದೇವರಿಗೆ ಒಂದು ನಿಕಟವಾಗಿದ್ದ ಒಂದು ಸಂಬಂಧವಾಗಿರಬೇಕಾಗಿದೆ. ಹಾಗೆ ನಾವು ಸಂಪೂರ್ಣವಾಗಿ ದೇವರನ್ನ ಅವಲಂಬನೆ ಮಾಡಬೇಕಾಗಿದೆ ಪ್ರಿಯರೇ. ಒಂದು ದಿನದಲ್ಲಿ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ನೀನು ಸಂಪೂರ್ಣವಾಗಿ ನನ್ನನ್ನು ಅವಲಂಬಿಸಿದೆಯಾ? ಹಾಗಾದರೆ ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಪ್ರಾರ್ಥನೆ ಜೀವನ ಶೈಲಿ ಹೇಗಿದೆ? ನಿನ್ನ ಮುಖಾಂತರ ಯಾರು ಬದಲಾವಣೆ ಹೊಂದಿದ್ದಾರೆ? ನೀನು ನಿನ್ನ ಕುಟುಂಬದಲ್ಲಿ ನಿನ್ನ ಮನೆಯವರನ್ನು ಬದಲಾವಣೆ ಹೊಂದಿದೆಯಾ? ಅಥವಾ ನಿನ್ನ ಸ್ನೇಹಿತರು ನಿನ್ನನ್ನು ನೋಡಿ ದೇವರನ್ನ ಅರ್ಥಕೊಂಡಿದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ನೀನು ದೇವರಿಗೆ ಸಂಪೂರ್ಣವಾಗಿ ಅವಲಂಬನೆ ಹೊಂದಿ ದೇವರನ್ನ ಸಂಪೂರ್ಣವಾಗಿ ಇರಬೇಕಾದ್ರೆ ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಪರಿಶುದ್ಧನೇ, ಪರಲೋಕದ ತಂದೆ, ಅಪ್ಪ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ದಾನಿಯೇಲನ ಮುಖಾಂತರವಾಗಿ ತಂದೆ, ನಾವು ಸಂಪೂರ್ಣವಾಗಿ ನಿನ್ನ ಮೇಲೆ ತಂದೆ ಅವಲಂಬನೆ ಹೊಂದಿ ನಮ್ಮ ಪ್ರಾರ್ಥನೆ ಜೀವನವನ್ನು ಹೆಚ್ಚಿಸಿ ಇನ್ನೊಬ್ಬರನ್ನು ತಂದೆ ನಿನ್ನ ಹತ್ತಿರ ತರುವ ಹಾಗೆ ನಮಗೆ ಮಾಡಪ್ಪ. ನನ್ನ ಜೊತೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿರುವಂಥ ಪ್ರತಿಯೊಬ್ಬರ ಒಂದು ಸಿಂಹದ ಬಾಯಿಗಳನ್ನು ಮುಚ್ಚಿಸಿ ನಿನ್ನ ಒಂದು ವಾಕ್ಯದಲ್ಲಿ ನಡೆಸಪ್ಪ. ನಿನ್ನ ಒಂದು ಅದ್ಭುತ ಕಾರ್ಯಗಳನ್ನು ಅವರ ಜೀವನದಲ್ಲಿ ನಡೆಸಿ ಕಷ್ಟ ಸಂಕಟ ನೋವುಗಳಿಂದ ತೆಗೆದುಹಾಕಿ ನಿನ್ನ ಒಂದು ಮಹಿಮೆಯ ಸ್ವರವನ್ನು ಅವರು ಕೇಳಿ ನಿನಗಾಗಿ ಅವರು ಜೀವಿಸುವ ಹಾಗೆ ಅವರನ್ನು ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.